ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗು, ನಾನು ಮತ್ತು ನನ್ನ ತಂಗಿ ಇಬ್ಬರು ಎಕ್ಸಿಬಿಷನ್ಗೆ ಹೋಗಿದ್ವಿ, ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ನಾನು ನನ್ನ ತಂಗಿ ಇಬ್ಬರೂ ಒಂದು 5 ಗಂಟೆ ಹಾಗೆ ಹೊರಟ್ವಿ ಮೈಸೂರಿಗೆ ಎಕ್ಸಿಬಿಷನ್ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಗಾಡಿಯಲ್ಲಿ ಬಂದಿದ್ದು ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು, ಮತ್ತು ಆ ಕಡೆ ಎಲ್ಲ ಕಾರ್ಗಳು ಬೈಕ್ಗಳು ನಿಂತಿರೋದು ನೋಡ್ತಾ ಇದ್ದರೆ ಹೆಂಗಪ್ಪ ಒಳಗಡೆ ಹೋಗೋದು, ತುಂಬ ರಶ್ ಇರುತ್ತೇನೋ ಅಂತ ಅನಿಸುತ್ತೆ, ಅಷ್ಟು ವೆಹಿಕಲ್ಸ್ ಇತ್ತು. ಸೊ ಟ್ರಾಫಿಕ್ ನಡುವೆ ಸ್ವಲ್ಪ ಗಾಡಿಗಳನ್ನ ಓಡಿಸ್ಕೊಳ್ತಾ ನನ್ನ ತಂಗಿ ಸ್ವಲ್ಪ ಮ್ಯಾನೇಜ್ ಮಾಡಿದ್ಲು. ಆ ಕಡೆಯಿಂದ ಬಂದು ಅಲ್ಲಿ ಪಾರ್ಕಿಂಗಲ್ಲೇ ನಿಲ್ಸಿದ್ವಿ. ಆ್ಯಕ್ಚುಲಿ ಪಾರ್ಕಿಂಗಲ್ಲಿ ನಿಲ್ಸೋದು ಬೇಡ, ತೊಗೊಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲರೂ ಅಲ್ಲೇ ನಿಲ್ಲಿಸ್ತಾ ಇದ್ರಲ್ಲ, ಹಾಗಾಗಿ ಪಾರ್ಕಿಂಗಲ್ಲೇ ಗಾಡಿನ ಹಾಕಿ ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಬಂದ್ವಿ. ಟಿಕೆಟ್ಗೂ ಕೂಡ ಕ್ಯೂ ಇತ್ತು. ಸೊ ಕ್ಯೂ ನಿಂತ್ಕೊಂಡು ನಾನು ಮತ್ತು ನನ್ನ ತಂಗಿ ಇಬ್ರಿಗೂ ಟಿಕೆಟ್ ತೊಗೊಂಡ್ವಿ. ಅಂದರೆ ನನ್ನ ಅಕ್ಕನ ಮಗ ಬರ್ತೀನಿ ಅಂತ ಹೇಳಿದ್ದ, ಬಟ್ ಅವನು ಕೈ ಕೊಟ್ಟ, ಹಾಗಾಗಿ ನಾವಿಬ್ಬರೇ ಹೋಗಬೇಕಾಯ್ತು. ಮತ್ತು ಶೋಭಾ ಕೂಡ ಬರ್ತೀನಿ ಅಂದಿದ್ಲು, ಅವಳು ಕೂಡ ಕೈ ಕೊಟ್ಟಳು, ಹಾಗಾಗಿ ನಾನು ರೇಖಾ ಇಬ್ಬರೇ ಹೋದ್ವಿ. ಟಿಕೆಟು ಕೂಡ ತೊಗೊಂಡ್ವಿ. 30 ರೂಪಾಯಿ ಚಾರ್ಜ್ ಇತ್ತು. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಫಸ್ಟು ನಾವು ಸ್ಟ್ರೈಟೇ ಹೊರಟೋಗ್ಬಿಟ್ಟಿದ್ರೆ ನಮಗೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಏನಿರುತ್ತೋ ಅದು ಸಿಗ್ತಾಯಿತ್ತು. ನಾವು ಲೆಫ್ಟಿಗೆ ಬಂದುಬಿಟ್ವಿ. ಅಲ್ಲಿ ಐಟಮ್ಸ್ ಎಲ್ಲ ಅಂಗಡಿಗಳು ಮಾಡ್ಕೊಂಡಿರ್ತಾರಲ್ವ, ಸೊ ಅದನ್ನೆಲ್ಲ ನೋಡೋಣ ಅಂಥೇಳಿ ಬಂದ್ವಿ. ಒಂದು ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು, ಬಟ್ಟೆ ಐಟಮ್ಗಳಾಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಶಾಪ್ಗಳು ಲೆಫ್ಟ್ ಸೈಡಿಗಿರುತ್ತೆ. ಸೊ ಅದನ್ನೆಲ್ಲ ನೋಡೋಣ ಒಂದು ರೌಂಡು ಅಂತ ಹೇಳಿ ಬಂದ್ವಿ. ಅಲ್ಲಿ ಬಂದರೆ ತುಂಬ ಐಟಮ್ಸ್ಗಳಿತ್ತು. ರೇಟು ಕೂಡ ಸ್ವಲ್ಪ ಪರವಾಗಿರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ನಾವು ಒಂದು 5-6 ಐಟಮ್ಸ್ ತೊಗೊಂಡ್ವಿ ಸಿಹಿ ಪುಟ್ಟಿಗೋಸ್ಕರ. ನಾವಿವತ್ತೆಲ್ಲ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅದೆಲ್ಲ ಸಿಹಿ ಪುಟ್ಟಿಗೋಸ್ಕರನೇ ಆಗಿತ್ತು. ಸೊ ಒಂದಷ್ಟು ಏನೇನು ಬೇಕು ಅನಿಸುತ್ತೋ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ನಾವು ಬೇಗನೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಒಳಗಡೆ ಬಂದವರು, ಅಲ್ಲಿ ಅದನ್ನು ನೋಡು ಇದನ್ನು ನೋಡು ಅಂತ ಫಸ್ಟ್ನೇ ಶಾಪಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಆಗೋಯಿತು. ಅಂದರೆ ಐಟಮ್ಸ್ ಕೂಡ ಚೆನ್ನಾಗಿತ್ತು ಅಲ್ಲಿ, ಅಂದರೆ ಯೂಸ್ ಆಗುವಂಥದ್ದೇ ಇತ್ತು. ಸೊ ನಾವು ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡ್ಕೊತ ಒಂದು 2-3 ಐಟಮ್ಸ್ನ ತೊಗೊಂಡ್ವಿ. ಸೊ ಮೊದಲನೇ ಶಾಪಲ್ಲೇ ಅರ್ಧ ಗಂಟೆ ಕಳೆದು ಹೋಗ್ಬಿಡ್ತು. ಇನ್ನು ಇಡೀ ಎಕ್ಸಿಬಿಷನ್ ನೋಡೋ ತನಕ ಎಷ್ಟಪ್ಪ ಟೈಮ್ ಬೇಕು ಅಂತ ಅಂದ್ಕೊಂಡ್ವಿ. ಮಕ್ಳಿಗೆ ಆಟ ಆಡಲಿಕ್ಕೆ ಕೂಡ ಎಲ್ಲ ಸಣ್ಣ ಸಣ್ಣ ಐಟಮ್ಸ್ಗಳು ಕೂಡ ಇತ್ತು. ಸೊ ನಾವು ಯಾವ್ದು ಬೇಕು ಅಂತ ನೋಡಿಕೊಂಡು ಒಂದಷ್ಟು ತಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಕೂಡ ಬೇರೆ ಬೇರೆ ಶಾಪ್ಗಳಿತ್ತು. ಬಟ್ಟೆ ಶಾಪ್ ಆಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು, ಏರ್ ಬ್ಯಾಂಡ್, ಕ್ಲಿಪ್, ಕಿವಿ ಓಲೆ, ಆ ಥರದ್ದೆಲ್ಲ ಸುಮಾರು ಶಾಪ್ಗಳಿತ್ತು. ಸೊ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನೋಡಿಕೊಂಡು ಬಂದ್ವಿ. ಅಲ್ಲಿ ಒಂದು ಪಾಪುಗೆ ಅಂತ ಒಂದು ಸ್ವೆಟರು ತೊಗೊಂಡ್ವಿ, ಕಿವಿ ಓಲೆ ತೊಗೊಂಡ್ವಿ, ಮತ್ತು ಆಟ ಸಾಮಾನು ಒಂದಷ್ಟು ತೊಗೊಂಡ್ವಿ ಪಾಪುಗೋಸ್ಕರ. ಅದಷ್ಟು ನೋಡಿಕೊಂಡು ಕಿವಿ ಓಲೆ ಒಂದು ಜುಮ್ಕಿ ತುಂಬಾ ಚೆನ್ನಾಗಿತ್ತು. 100 ರುಪೀಸ್ ಹೇಳಿದ್ರು ಅದು, ಬಟ್ ಜಾಸ್ತಿ ಅನ್ನಿಸ್ತು ಅದು ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ. ಅಲ್ಲಿಂದ ಮುಂದೆ ಬಂದ್ವಿ. ಎಲ್ಲ ಶಾಪಲ್ಲಿ ಕೂಡ ತುಂಬ ಜನ ಇದ್ದರು, ಬಟ್ ಇಲ್ಲೊಂದು ಬುಕ್ ಶಾಪ್ ಇತ್ತು, ಅಲ್ಲಿ ಮಾತ್ರ ಒಬ್ಬರು ಕೂಡ ಇರಲಿಲ್ಲ. ಹಾಗೆ ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ಬೇಡ, ನಾವಾದರೂ ಹೋಗೋಣ, ಒಂದು ರೌಂಡ್ ನೋಡ್ಕೊಂಬರೋಣ ಅಂತೇಳಿ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಬ್ಯಾಂಗಲ್ಸ್ ಹತ್ರ ಬಂದ್ವಿ. ನಂಗೆ ಆ್ಯಕ್ಚುಲಿ ಒಂದು ಬಳೆ ಬೇಕಿತ್ತು, ವೈಟ್ ಸ್ಟೋನ್ ಇರೋದು, ಬಟ್ ಅದು ನನಗೆ ಸೈಜ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ತೊಗೊಳ್ಳಿಲ್ಲ. ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿ ಪಿಂಗಾಣಿ ವಸ್ತುಗಳೆಲ್ಲ ಇಟ್ಟಿದ್ರು, ಅದನ್ನು ತೊಗೊಳ್ಳೋಣ ಅಂದ್ಕೊಂಡ್ವಿ. ಅದು ಕೂಡ ರೇಟ್ ಜಾಸ್ತಿ ಹೇಳಿದ್ರು. ಆಮೇಲೆ ಪಾಪುಗೆ ಒಂದು ಡೋಲ್ ಥರದ್ದೊಂದು ತೊಗೊಂಡ್ವಿ. ಅಲ್ಲಿಂದ ಮುಂದೆ ಬಂದರೆ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ದು ಇರೋ ಸೆಕ್ಷನ್ ಸಿಕ್ತು. ಅಂದರೆ ನಾವು ಸ್ಟ್ರೈಟ್ ಬಂದುಬಿಟ್ಟಿದ್ರೆ ನಮಗೆ ಡೈರೆಕ್ಟು ಲೈಟಿಂಗ್ಸೇ ಸಿಕ್ಬಿಡ್ತಾಯಿತ್ತು. ನಾವು ಲೆಫ್ಟಿಗೆ ಹೋದ್ವಿ ಅಲ್ಲ, ಅಲ್ಲಿ ಒಂದಷ್ಟು ಅಂಗಡಿಗಳಿತ್ತು, ಹಂಗಾಗಿ ಅದನ್ನೆಲ್ಲ ನೋಡ್ಕೊತ ಈ ಕಡೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಎಂಜಾಯ್ ಫನ್ ಅಂತ ಹೇಳ್ಬೋದು. ಆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀರು ಜರಿ ಥರ ಬರೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೊಂದಷ್ಟು ಫೋಟೋಸು ವೀಡಿಯೋಸು ಮಾಡ್ಕೊತ ಹಂಗೆ ನೋಡ್ಕೊಂಡು ಮುಂದೆ ಹೋದ್ವಿ. ಈ ರೀತಿ ನಾವು ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಜನ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಅಕ್ಕನ ಮಗ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟ, ಮತ್ತು ನನ್ನ ತಂಗಿ ಕೂಡ ಕೈ ಕೊಟ್ಟಳು, ಹಾಗಾಗಿ ನಾವಿಬ್ಬರೇ ಹೋಗಬೇಕಾಯ್ತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಹಾಗೆ ಎಕ್ಸಿಬಿಷನ್ಗೆ ಹೃದಯ ಭಾಗ ಇದೆ ಅಂತ ಹೇಳ್ಬೋದು. ಇಲ್ಲಿ ವಾಟರ್ ಇದೆ, ಅದರಲ್ಲಿ ಏನು ಹೇಳ್ತಾರೆ ಬೋಟಿಂಗ್ ಕೂಡ ಇದೆ. ಹಾಗೆ ಸುತ್ತ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಇದೆ, ಮತ್ತು ಮೇಲ್ಗಡೆ ಸೈಕ್ಲಿಂಗ್ ಕೂಡ ಇದೆ. ಸೊ ಇಲ್ಲೊಂದು ರೀತಿ ಫನ್ 4-5 ಆ್ಯಕ್ಟಿವಿಟೀಸ್ ಒಂದೇ ಕಡೆ ಇದೆ ಇಲ್ಲಿ ಅಂತ ಹೇಳ್ಬೋದು. ಸೊ ಒಂದು ರೀತಿ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ನೋಡಿಕೊಂಡು ಇಲ್ಲೂ ಕೂಡ ಒಂದಷ್ಟು ಫೋಟೋಸು ವೀಡಿಯೋಸು ಅದೆಲ್ಲ ಕೂಡ ತೊಗೊಂಡ್ವಿ. ಇಬ್ಬರು ಕೂಡ, ನಾನು ರೇಖಾ ಇಬ್ಬರು ಕೂಡ.
ಇದೆ ಸುತ್ತಲೂ ಕೂಡ ಲೈಟಿಂಗ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ನೋಡಿದ್ರೂ ಸಾಲಲ್ಲ ಅನ್ನೋಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಮಧ್ಯ ನೀರಿರೋದ್ರಿಂದ ಅದು ಒಂದು ರೀತಿ ಚಿಮ್ಮೋ ರೀತಿ ಇತ್ತು. ಸೊ ಹಂಗಾಗಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಅಲ್ಲಿಂದ ಸ್ವಲ್ಪ ಹಾಗೆ ಮುಂದೆ ಹೋಗೋಣ ಅಂತ ಹೇಳಿ ಮುಂದೆ ಬಂದ್ವಿ. ಅಲ್ಲಿ ಕೂಡ ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು, ಅಂದರೆ ಚೆನ್ನಾಗಿತ್ತು ಅಂತ ಹೇಳಿ ಕಲರ್ ಲೈಟಿಂಗ್ಸ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಒಂದು ರೀತಿ ತೂಗೋ ದೀಪಗಳು ಅಂತ ಹೇಳ್ಬೋದು, ಆ ರೀತಿ ಹಾಕಿದ್ರು. ಅಲ್ಲಿ ಕೂಡ ಕಲರ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಒಂದಷ್ಟು ಫೋಟೋಸು ವೀಡಿಯೋಸು ಇಬ್ಬರು ಸೇರಿಕೊಂಡು ಮಾಡ್ಕೊಂಡ್ವಿ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಅಲ್ಲೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂದೆಗಡೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ, ಅಂದರೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬ್ಲೂ, ಯೆಲ್ಲೋ, ಆರೆಂಜ್ ಈ ಥರ ಕಲರ್ ವೈಸ್ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನು ನೋಡ್ಕೊತ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಬಂದರೆ ವಸ್ತು ಪ್ರದರ್ಶನ ಅಲ್ಲಿ ಇರುತ್ತೆ. ಆ್ಯಕ್ಚುಲಿ ನಮಗೆ ಫಸ್ಟ್ ಸಿಕ್ಕಿದ್ದು ನಗರಾಭಿವೃದ್ಧಿ ಇಲಾಖೆ. ಅಲ್ಲಿ ಇವಾಗ ಫ್ರೀ ಬಸ್ ಮಾಡಿರೋದ್ರಿಂದ ಸಿದ್ದರಾಮಯ್ಯನ ಶಕ್ತಿ ಯೋಜನೆದು ಬಸ್ಗಳನ್ನ ಮಾಡಿ ಇಟ್ಟಿದ್ದಂಥದ್ದು ಇತ್ತು, ಮ್ಯೂಸಿಯಂ ರೀತಿ. ಸೊ ಅದನ್ನು ಥರ್ಮಾಕೋಲಿಂದ ಬಸ್ಗಳನ್ನ ಮಾಡಿ ಇಟ್ಟಿದ್ರು. ಇವಾಗ ಹೊಸ ಬಸ್ಗಳು ಏನೆಲ್ಲ ಬಂದಿದೆ ಅಲ್ವಾ, ಸೊ ಅದನ್ನೆಲ್ಲ ಅಲ್ಲಿ ಮಾಡಿ ಇಟ್ಟಿದ್ರು ಥರ್ಮಾಕೋಲಿಂದ. ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚು ಇತ್ತು, ಅದರದ್ದು ಒಂದಷ್ಟು ಮ್ಯೂಸಿಯಂ ಮಾಡಿದ್ರಲ್ಲಿ. ಅದು ಸ್ವಲ್ಪ ಡಿಲೇ ಆಯಿತು ಬಂದಿದ್ದು ನಮಗೆ. ಸಂವಿಧಾನ ಶಿಲ್ಪಿ ಅಂತ ಏನೋ ಇತ್ತು ಅದು. ಸೊ ಅಲ್ಲಿ ನೋಡಿಕೊಂಡು ಹಾಗೆ ಹಾಲಿನ ಡೈರಿದು ಕೂಡ ಒಂದು ಮಾಡಿದರು. ಅದು ಒಳಗಡೆ ಹೋಗಲಿಲ್ಲ ನಾವು, ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಕರ್ನಾಟಕ ಏನು ಹೇಳೋದು, ಟೂರಿಸ್ಟ್ದು ಪ್ಲೇಸಸ್ ಯಾವ್ಯಾವ್ದು ಜಿಲ್ಲೆನಲ್ಲಿ ಏನೇನು ಅಂದರೆ ಹೆಸರಾಂತ ಕಲೆಗಳಿರ್ಬೋದು ಅಥವಾ ಅಲ್ಲಿ ಏನು ಫೇಮಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಮ್ಯೂಸಿಯಂನ ಮಾಡಿದರು. ಅಲ್ಲಿ ನೋಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಕೈಮಗ್ಗ ಇದಕ್ಕೆ ಅಲ್ಲಿ ಬಂದ್ವಿ. ಅಲ್ಲಿ ಬಟ್ಟೆನ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತು ಮೈಸೂರು ರೇಷ್ಮೆ ಸೀರೆಗಳು ಯಾವ ರೀತಿ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮ್ಯೂಸಿಯಂನ ಮಾಡಿದರು. ಮತ್ತು ಅಲ್ಲಿ ಸೇಲ್ಗೆ ಕೂಡ ಇಟ್ಟಿದ್ರು. ಕಾವೇರಿ ಹ್ಯಾಂಡ್ಲೂಮ್ ಅಂತ ಹೇಳಿ ಇತ್ತು. ಸೊ ನೋಡಿ, ಸೀರೆನ ನೇಯೋದು ಇಷ್ಟು ಕಷ್ಟ, ಈ ರೀತಿ ಅವರು ಮಾಡ್ತಾರೆ. ಸೊ ಅದನ್ನು ನೋಡಿದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಇನ್ನೊಂದಿತ್ತು, ಏನು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಹೇಳಿ ಇತ್ತು. ಅಲ್ಲೇನಂತ ಹೇಳಿದ್ರೆ ಒಳಗಡೆ ಅಂದರೆ ಒಂದು ಕಲೆನ ಮಾಡೋರು ಎಷ್ಟೆಲ್ಲ ಶ್ರಮ ಪಡ್ತಾರೆ, ಯಾವ ರೀತಿ 1 by 1 ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅವರು ಒಂದು ಕಲೆಗೆ ಜೀವನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮ್ಯೂಸಿಯಂ ಇತ್ತು. ಸೊ ಅದನ್ನೆಲ್ಲ 1 by 1 ನೋಡ್ಕೊತಾ ಬಂದ್ವಿ. ಇಲ್ಲಿ ವಿವರಣೆ ಕೂಡ ಮಾಡಿ ಇಟ್ಟಿದ್ರು. ಅಂದರೆ ನಾವು ಒಂದು ಬೊಂಬೆನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೆಲ್ಲ ಶ್ರಮ ಇರುತ್ತೆ, ಎಷ್ಟೆಲ್ಲ ಶ್ರಮ ಹಾಕಬೇಕು, ಎಷ್ಟು ಜನರಿಗೆ ಕೆಲಸ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಹೇಳೋದು, ಚಿತ್ರಗಳ ಮುಖಾಂತರ ಒಂದು ವಿವರಣೆ ಕೂಡ ಬರೆದು ಅಲ್ಲಿ ಹಾಕಿದರು. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅನ್ನೋ ಆ ಥರ. ಸ್ಟೆಪ್ 11ಗೆ ಒಂದು ಗೊಂಬೆ ರೆಡಿ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಎಲ್ಲದನ್ನು ಕೂಡ ವಿವರಣೆ ಸಹಿತ ನೋಡಿ, ಒಂದು ಬೊಂಬೆ ಮಾಡಬೇಕಂದ್ರೆ ಈ ರೀತಿ ಎಲ್ಲ ಮಾಡ್ಕೋಬೇಕು ಅಂತ ಅನ್ನೋದನ್ನು ಒಂದು ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ರು. ಸೊ ನೋಡಿ, ಫೈನಲ್ ಆಗಿ ಈ ರೀತಿ ಬೊಂಬೆ ರೆಡಿ ಆಗುತ್ತೆ. ಒಬ್ಬರು ಏನು ಹೇಳೋದು, ಬಟ್ಟೆನ ಹೊಲಿದು ಬಲೂನ್ಸ್ ರೀತಿ ಮಾಡಿ ಬುರುಡೆನ ರೆಡಿ ಮಾಡ್ತಾರೆ, ಒಬ್ಬರು ಕೈಕಾಲನ್ನು ರೆಡಿ ಮಾಡ್ತಾರೆ, ಒಬ್ಬರು ಅದಕ್ಕೆ ಬಣ್ಣವನ್ನು ಹಚ್ತಾರೆ, ಕೊನೆಗೆ ಈ ರೀತಿ ಅದು ಗೊಂಬೆಗಳಾಗಿ ರೆಡಿ ಆಗುತ್ತೆ. ಸೊ ಈ ರೀತಿ ಒಂದು ವಿವರಣೆನ ಕೊಟ್ಟು ಅಲ್ಲಿ ಮ್ಯೂಸಿಯಂನ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು ಅಲ್ಲಂತೂ. ಅಲ್ಲೆಲ್ಲ ನೋಡಿಕೊಂಡು ನಾವು ಹಾಗೆ ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಅದಂತೂ. ಆದರೆ ನೆಕ್ಸ್ಟು ನಾವು ಬಂದಿದ್ದು ಏನು ಹೇಳೋದು, ಇದಕ್ಕೆ ಇವಾಗಿನ ಹಳ್ಳಿ ಕಡೆ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಗ್ರಾಮ ಪಂಚಾಯತಿಲಿ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮ್ಯೂಸಿಯಂ ಮಾಡಿದರು. ಸೊ ಅಲ್ಲಿಗೆ ಬಂದ್ವಿ. ಫಸ್ಟಿಗೆ ಗಾಂಧೀಜಿಯವರು ವೆಲ್ಕಮ್ ಮಾಡಿದ್ರು. ನಮ್ಮ ಹಳ್ಳಿ ನಮ್ಮ ನೀರು, ನಮ್ಮೂರ ಶಾಲೆ ಅಂಗಳಕ್ಕೆ ಹೊಸ ರೂಪ, ಈ ರೀತಿ ಈಗಿನ ಗೌರ್ಮೆಂಟ್ ಏನೇನೆಲ್ಲ ಅಭಿವೃದ್ಧಿನ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಮ್ಯೂಸಿಯಂ ಇದು. ಸೊ ಶೌಚಾಲಯ ಆಗಿರ್ಬೋದು, ಈ ರೀತಿ ಮಾಡಿದ್ದಾರೆ ನಮ್ಮೂರಲ್ಲಿ ಅನ್ನೋ ಥರ, ಬಯಲು ರಂಗಮಂದಿರ ಆಗಿರ್ಬೋದು, ಹರಿವು ಕೇಂದ್ರ ಆಗಿರ್ಬೋದು, ಶುದ್ಧ ಕುಡಿಯುವ ನೀರು ಆಗಿರ್ಬೋದು, ಅಂಚೆ ಕಚೇರಿ ಆಗಿರ್ಬೋದು, ಈ ರೀತಿ ಈಗಿನ ಸರ್ಕಾರ ಏನೆಲ್ಲ ಇಂಪ್ರೂವ್ಮೆಂಟ್ಸ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಮ್ಯೂಸಿಯಂ ಇತ್ತು. ಇದಂತೂ ತುಂಬಾ ಇಷ್ಟ ಆಯಿತು ನಮಗೆ. ಕೊಳಾಯಿದು ನೀರು ಬರೋ ಥರನೇ ಮಾಡಿ ಬಿಟ್ಟಿದ್ರು, ಅಲ್ಲಿ ನೀರು ಹಿಡ್ಕೊಳ್ತಾ ಇರೋ ರೀತಿ. ತುಂಬ ಚೆನ್ನಾಗಿತ್ತು, ಕ್ಯೂಟಾಗೆ. ಸೊ ಪ್ರತಿಯೊಂದು ಇತ್ತು ಅಲ್ಲಿ. ಕುಯ್ಲಿತ್ತು ಮತ್ತು ಅಂಗಡಿಗಳು ಸಮೇತ ಇತ್ತು. ಏನಂತ ಹೇಳಿದ್ರೆ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಒಂದು ಸಂಜೀವಿನಿ ಸ್ಟೋರ್ ಅಂತ ಹಾಕಿದ್ದಾರೆ ನೋಡಿ, ಇದೆಲ್ಲ ಗೊಂಬೆಯಿಂದನೇ ತಯಾರು ಮಾಡಿ
ಹಾಕಿದ್ರು. ಪೆಟ್ಟಿಗೆ ಅಂಗಡಿ, ಹೊಲಿಗೆ ಯಂತ್ರ, ಗುಡಿ ಕೈಗಾರಿಕೆ ಈ ರೀತಿ ತುಂಬಾ ಇತ್ತು. ಅಲ್ಲಂತೂ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಸಖತ್ ಖುಷಿ ಕೊಡ್ತು ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ನೋಡ್ಕೊತ ಬರುವಾಗ ನಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತ ಹೇಳಿದ್ರೆ, ಜಲೋತ್ಸವದ್ದು ಕೂಡ ಅಲ್ಲಿ ಮೆನ್ಷನ್ ಮಾಡಿದರು. ಅದಲ್ಲದೆ ಹಾಲು ಉತ್ಪಾದಕರ ಸಂಘದ್ದು ಅದು ಮತ್ತು ಗುಡಿ ಕೈಗಾರಿಕೆ ಇದೆಲ್ಲ ಇತ್ತು. ಜೊತೆಗೆ ಮುಕ್ತಿಧಾಮ ಅನ್ನೋ ಒಂದು ಇದು ಕೂಡ ಇತ್ತು. ಸೊ ಹಳ್ಳಿ ಸಂತೆ ಅಂತ ಹೇಳಿ ಇರ್ಬೋದು, ಮತ್ತು ದನ ಕರುಗಳನ್ನು ಯಾವ ರೀತಿ ಇದು ಮಾಡ್ತಾರೆ ಅಂತ ಇರ್ಬೋದು, ಆ ಥರ ಎಲ್ಲ ಒಂದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಆ ರೀತಿ ಇತ್ತು. ಕುರಿ ದೊಡ್ಡಿ ಆಗಿರ್ಬೋದು, ಕಲ್ಯಾಣಿ ಆಗಿರ್ಬೋದು, ಏನು ಹೇಳೋದು ದನದ ದೊಡ್ಡಿ ಆಗಿರ್ಬೋದು, ಈ ರೀತಿ ತುಂಬಾ ಇತ್ತು. ಸೊ ಒಂದು ಹಳ್ಳಿಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತವೆ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ಅಲ್ಲಿ ಬಿಡಿಸಿದ್ರು ಅಥವಾ ಒಂದು ಮ್ಯೂಸಿಯಂನ ಮಾಡಿದರು ಅಂತ ಹೇಳ್ಬೋದು. ಸೊ ಈ ರೀತಿ ಎಲ್ಲದನ್ನು ನೋಡ್ಕೊತ ಹಾಗೆ ಹೊರಗಡೆ ಬಂದ್ವಿ. ಅಲ್ಲಿ ಬರೀ ಕಣ್ಣಿಗೆ ನೋಡೋದಕ್ಕಷ್ಟೇ ಅಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಇತ್ತು ಅಂಗಡಿಗಳೆಲ್ಲ. ಅಂದರೆ ಸಮೋಸ ಅಂಗಡಿ ಇರ್ಬೋದು, ಪಾನಿಪುರಿ ಅಂಗಡಿ ಇರ್ಬೋದು, ಊಟದ ಹೋಟೆಲ್ಗಳಿರ್ಬೋದು, ಮತ್ತು ಧಾರವಾಡ ಪೇಡ ಆಗಿರ್ಬೋದು, ಇಡ್ಲಿ, ದೋಸೆ ಈ ಥರದ್ದು ಒಂದಷ್ಟು ತಿನ್ನೋ ಚಾಟ್ ಐಟಮ್ಸ್ಗಳೆಲ್ಲ ತುಂಬ ಇತ್ತು. ನೋಡಿ ಸುಸ್ತಾದ್ವಿ ಅಂತ ಹೇಳಿದ್ರೆ ಊಟ ತಿಂಡಿ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು. ಸೊ ಅಲ್ಲಿಂದ ನಾವು ಮುಂದೆ ಹೋದರೆ ಅಲ್ಲಿ ಆಟ ಆಡಲಿಕ್ಕೆಲ್ಲ ಇರುತ್ತೆ. ಸೊ ನಾವು ಅಲ್ಲಿಗೆ ಹೋಗಲಿಲ್ಲ, ಟೈಮ್ ಆಗೋಯ್ತು ಇದಿಷ್ಟು ನೋಡೋಷ್ಟರಲ್ಲೇ ಅಂತ ಹೇಳ್ಬಿಟ್ಟು ಆಟ ಆಡಲಿಕ್ಕೆಲ್ಲ ಹೋಗಲಿಲ್ಲ. ಅಂದರೆ ಮಕ್ಕಳು ಆಟ ಆಡುವಂಥದ್ದೆಲ್ಲ ಇರುತ್ತೆ ಆ ಕಡೆ. ಸೊ ಆ ಕಡೆಗೆ ಹೋಗಲಿಲ್ಲ. ನಾವು ಇದಿಷ್ಟನ್ನು ನೋಡಿಕೊಂಡು ಹಾಗೆ ವಾಪಸ್ ಬರೋಣ ಅಂತ ಮೇನ್ ಡೋರ್ ಹತ್ರಕ್ಕೆ ಬರ್ತಾಯಿದ್ವಿ. ಸೊ ಹಾಗೆ ನಾವು ರೈಟ್ ಸೈಡಿಗೆ ನೋಡಿದ್ರೆ ಅಲ್ಲಿ ಮರದ ಕಾಲುಗಳನ್ನು ಹಾಕ್ಕೊಂಡು ಒಂದು 4-5 ಜನ ಒಂದು ರೀತಿ ಏನು ಹೇಳ್ತಾರೆ, ಈಗ ಬೀದಿಗಳಲ್ಲೆಲ್ಲ ಬರ್ತಾರಲ್ವ, ಆ ರೀತಿ ಮರಗಾಲನ್ನು ಹಾಕ್ಕೊಂಡು ಅದೊಂದು ರೀತಿ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಅದು ಅವರ ಹೊಟ್ಟೆಪಾಡು ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಒಬ್ಬರು ಜೋಕರ್ ಥರ ಮಾಡ್ತಾಯಿದ್ರು, ಒಂದಿಬ್ಬರು ಇದನ್ನು ಹಾಕ್ಕೊಂಡಿದ್ರು, ಮರಗಾಲನ್ನು ಹಾಕ್ಕೊಂಡಿದ್ರು. ಒಬ್ಬರು ಏನು ಹೇಳೋದು ಅವ್ರಿಗೆ, ಒಬ್ಬರು ಜೋಕರು, ಒಬ್ಬರು ಇನ್ನು ಗೋಲ್ಡ್ ಡ್ರೆಸ್ ಹಾಕ್ಕೊಂಡಿರೋದು ಅವ್ರಿಗೆ ಏನು ಹೇಳ್ತಾರೆ ನೆನಪಾಗ್ತಾಯಿಲ್ಲ. ಸೊ ಆ ರೀತಿ ಡ್ರೆಸ್ಗಳನ್ನ ಹಾಕ್ಕೊಂಡು ಅವರು ಒಂದಷ್ಟು ಪ್ರದರ್ಶನ ಮಾಡ್ತಾಯಿದ್ರು. ಸೊ ಎಂಟ್ರೆನ್ಸಲ್ಲೇ ಇದೊಂದು ಫ್ಲವರ್ದು ಮೌಂಟೇನ್ ಸಿಗುತ್ತೆ ನಮಗೆ. ಸೊ ಅದನ್ನು ಮುಗಿಸ್ಕೊಂಡು ಅದನ್ನು ನೋಡಿಕೊಂಡು ಅಲ್ಲೊಂದು ವಿಡಿಯೋ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಆರ್ಚ್ ಕಾಣೋ ರೀತಿ ಒಂದು ಫೋಟೋ ತೊಗೊಳ್ಳೋಣ ಅಥವಾ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಆ ರೀತಿ ಒಂದು ಫೋಟೋ ಸಿಗಲೇ ಇಲ್ಲ. ಯಾಕಂದರೆ ಅಲ್ಲಿ ಲೈಟಿಂಗ್ಸು ಜಾಸ್ತಿ ಇದ್ದಿದ್ದರಿಂದ ಕ್ಯಾಮ್ರಾಗೆ ಫ್ಲೆಶ್ ಆಗ್ತಾಯಿತ್ತು ಅದು. ಹಾಗಾಗಿ ನಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಅದು ಸಿಗಲೇ ಇಲ್ಲ. ಹಾಗಾಗಿ ಬ್ಯಾಕ್ ಕ್ಯಾಮ್ರಾದಿಂದನೇ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಫೋಟೋ ಅಂತೂ ತೊಗೊಳಕ್ಕಾಗಲಿಲ್ಲ, ಒಂದು ವೀಡಿಯೋ ಮಾಡ್ಕೊಂಡ್ವಿ ಫ್ರಂಟ್ ಗೇಟನ್ನು. ಸೊ ಇದನ್ನು ಮುಗಿಸ್ಕೊಂಡು ನಾವು ಹಾಗೆ ಬರ್ತಾಯಿದ್ವಿ. ಬರುವಾಗ ಅಲ್ಲಿ ಒಂದಷ್ಟು ಏನು ಹೇಳ್ತಾರೆ ಅವರ ಜೀವನಾಂಶಕ್ಕೆ ಏನು ಹೇಳ್ಬೋದು, ಒಂದಷ್ಟು ಜನ ಕೂತಿದ್ರು. ಅದನ್ನು ನೋಡಿ ನನಗೆ ಒಂಥರ ಬೇಜಾರಂತ ಅನ್ನಿಸ್ತು. ಅಂದರೆ ಒಬ್ಬರು ಪಾಪುನ ಹಿಡ್ಕೊಂಡು ಭಿಕ್ಷೆನ ಬೇಡ್ತಾಯಿದ್ರು. ಅದನ್ನ ನೋಡಿದಾಗ ನನಗೊಂಥರ ತುಂಬ ಅಂದರೆ ತುಂಬ ನೋವಾಯಿತು. ಸೊ ನಾವು ಅನ್ಕೊತೀವಲ್ವ, ನಮಗೆ ಕಷ್ಟ ಅಂತ, ನಮಗಿನ್ನ ಕಷ್ಟಪಡೋರು ತುಂಬ ಜನ ಇರ್ತಾರೆ. ಸೊ ಅದನ್ನು ನೋಡಿ ನನಗೆ ಒಂದು ರೀತಿ ಫೀಲ್ ಆಯಿತು. ಸೊ ನಾನು ಅವ್ರಿಗೆ ದುಡ್ಡನ್ನು ಕೂಡ ಕೊಟ್ಟೆ. ಅಂದರೆ ಕೊಟ್ಟಿದ್ದನ್ನ ಹೇಳಬಾರ್ದಂತೆ, ಬಟ್ ನಾನು ಕೊಟ್ಟೆ ಅಲ್ಲಿ ಹೋಗ್ಬಿಟ್ಟು ಪಾಪುಗೆ. ಅಂದರೆ ಆ ಯಮ್ಮನ ನೋಡೋದಕ್ಕಿಂತ ನನಗೆ ಆ ಪಾಪುನ ನೋಡಿದಾಗ ಒಂದು ರೀತಿ ಬೇಜಾರಾಗ್ತಿತ್ತು. ಸೊ ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲೊಂದು ಚಿಕ್ಕ ಮಗು ಅಂದರೆ ಒಂದು 4-5 ವರ್ಷ ಇರ್ಬೋದು. ಆ ಮಗುಗೆ ಗಾಂಧೀಜಿ ವೇಷನ ಹಾಕಿ, ಅಂದರೆ ಸಿಲ್ವರ್ ಪೇಂಟನ್ನು ಮಾಡಿ, ಒಂದು ಕನ್ನಡಕನ ಹಾಕಿ, ಒಂದು ಕೋಲನ್ನು ಕೊಟ್ಟು ನಿಲ್ಲಿಸಿದ್ರು ಪಾಪ. ಅದನ್ನು ನೋಡಿ ಕೂಡ ನನಗೆ ಬೇಜಾರಾಯಿತು. ಸೊ ಅದೊಂದು ವಿಡಿಯೋ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದು ಅಲ್ಲೊಂದು ಪಾನಿಪುರಿ ತಿಂದ್ವಿ. ನಾನು ಆ ಹುಡುಗಂಗೂ ಕೂಡ ದುಡ್ಡು ಕೊಟ್ಟೆ. ಸೊ ಪಾನಿಪುರಿ ಎಲ್ಲ ತಿಂದ್ಕೊಂಡು ಹೊರಗೆ ಬಂದ್ವಿ. ಪಾರ್ಕಿಂಗ್ ಹತ್ರ ಬಂದರೆ ಹೆಂಗಪ್ಪ ಗಾಡಿ ತೆಗಿಯೋದು ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು. ಸೊ ನಾನು ಒಬ್ಬಳನ್ನೇ ಕಳಿಸ್ದೆ, ಹೋಗು ಗಾಡಿ ತೊಗೊಂಬಾ ಅಂತ ಹೇಳಿ. ನೋಡಿದ್ರೆ ಅಲ್ಲಿ ಫುಲ್ಲು ಗಾಡಿಗಳಿತ್ತು. ಅವಳು ಹೆಂಗೆ ತೆಗಿತಾಳೆ ಅಂತ ಗೊತ್ತಾಗಲಿಲ್ಲ. ಹುಡುಕ್ತಾ ಇದ್ಲು. ಆಮೇಲೆ ನಾನು ಕೂಡ ಹೋಗಿ ಜಾಯ್ನ್ ಆದೆ, ಗಾಡಿನ ಹುಡ್ಕಿದ್ವಿ. ನಮಗೆ ಸ್ವಲ್ಪ ಮುಂದೆನೇ ನಿಲ್ಲಿಸಿದ್ದೀವಿ ಗಾಡಿ ಅಂತ ಅನ್ನಿಸ್ತು. ಅದು ನೋಡಿದ್ರೆ ತುಂಬ ಹಿಂದೆ ಆದಂಗಿತ್ತು. ಸೊ ಹೋಗಿ ಗಾಡಿನ ಹುಡುಕೊಂಡು ಗಾಡಿ ತೊಗೊಂಡು ಮುಂದೆ ಬಂದ್ವಿ.
ನನಗೆ ಇದಿಷ್ಟು ನೋಡ್ತಾ ಇರುವಾಗ ಅಂತ ಅನಿಸಿದ್ದು, ನಾವು ಸುಮಾರು ಜನ ಅಲ್ಲಿ ಎಂಜಾಯ್ ಮಾಡ್ಲಿಕ್ಕಂತ ಬಂದಿರ್ತಾರೆ, ಆದರೆ ಸುಮಾರು ಜನ ಅವರ ಹೊಟ್ಟೆಪಾಡನ್ನು ಕಟ್ಕೊಳ್ಳಿಕ್ಕೆ ಅಂತ ಹೇಳಿ ಬಂದಿರ್ತಾರೆ, ಅವ್ರ ಜೀವನನ ಕಟ್ಕೋಬೋದು ಅಂತ ಹೇಳಿ ಬಂದಿರ್ತಾರೆ. ಅದೊಂದು ನನಗೆ ಅನ್ನಿಸ್ತು. ಎಲ್ಲರೂ ಎಂಜಾಯ್ ಮಾಡ್ಲಿಕ್ಕೆ ಬಂದಿರಲ್ಲ ಅಲ್ಲಿ. ಸೊ ಅದು ಒಂಥರ ಫೀಲ್ ಆಯಿತು ನನಗೆ ಕೆಲವೊಬ್ಬರನ್ನೆಲ್ಲ ನೋಡಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ರೋಡಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 9:30 ಏನೋ ಆಗಿತ್ತು. ಸೊ ಅಪ್ಪ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ, ಬೇಗ ಬನ್ನಿ ಬೇಗ ಬನ್ನಿ ಅಂತ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಹಾಗೆಯೇ ನೀವು ಕೂಡ ನೆಕ್ಸ್ಟ್ ಟೈಮ್ ಮೈಸೂರಿಗೆ ವಿಸಿಟ್ನ ಮಾಡಿ. ಬಾಯ್, ಟೇಕ್ ಕೇರ್.